ಒತ್ತಡ ಇವತ್ತು ದಿವಸ ಟ್ರಾಫಿಕ್ ಏನಿದೆ 6.5ರಿಂದ 7% ಇದೆ. ಅದರಲ್ಲಿ 2807ರಲ್ಲಿ ಸುಮಾರು NH40ಯಲ್ಲಿ ಕರ್ನಾಟಕ ಸುಮಾರು 20% ಎಂಟೈರ್ ಕಾರಿಡಾರ್ ಸುಮಾರು 570 ಕಿಲೋಮೀಟರ್ ನಮ್ಮಲ್ಲಿ ಬರ್ತದೆ. ಅದು ನಮಗೆ ಮಹಾರಾಷ್ಟ್ರ, ಬೆಳಗಾಂ, ಹುಬ್ಳಿ, ದಾವಣಗೆರೆ, ತುಮಕೂರು, ಬೆಂಗಳೂರು, ಮುಂದೆ ತಮಿಳುನಾಡಿಗೆ ಅದು ಹೋಗ್ತದೆ. ಇದೆಲ್ಲವೂ ಕೂಡ ಬೆಂಗಳೂರು ಮುಂಬೈ ಎಕನಾಮಿಕ್ ಕಾರಿಡಾರ್ ಲಾಜಿಸ್ಟಿಕ್ ಕಾರಿಡಾರ್ ಇರೋದ್ರಿಂದ ಯಾಕೆ ಈ ಮಾತನ್ನು ಹೇಳ್ತೀನಿ ರೋಡ್ ನೆಟ್ವರ್ಕ್ ಅಂದರೆ, ಇವತ್ತು ಈ ಪರ್ಯಾಯ ನಮಗೆ ಚತುಷ್ಪಥ ಇವತ್ತು ದಿವಸ ರೈಲ್ ಕಾರಿಡಾರ್ ಇರಲಾರ್ದಕ್ಕೆ ಈ ರೋಡ್ ನೆಟ್ವರ್ಕ್ದಲ್ಲಿ ನಮಗೆ ಇಷ್ಟು ಒತ್ತಡ ಇದೆ. ಒಂದು ವೇಳೆ ಚತುಷ್ಪಥ ಆದರೆ ಇವತ್ತು ದಿವಸ ಈ ರೋಡ್ ನೆಟ್ವರ್ಕ್ ಮೇಲೂ ಕೂಡ ನಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ. ಇವತ್ತು ದಿವಸ ರೈಲ್ವೆ ನೆಟ್ವರ್ಕ್ ಇರಲಾರ್ದಕ್ಕೆ ಇವತ್ತು ದಿವಸ ಇದು ರೋಡ್ ನೆಟ್ವರ್ಕ್ ಮೇಲೆ ಇವತ್ತು ಹೆಚ್ಚಿನ ಒಂದು ಒತ್ತಡ ನಮ್ಮ ಮೇಲೆ ಬಂದಿದೆ. ಸುಮಾರು ಲಾಜಿಸ್ಟಿಕ್ಸ್ನಲ್ಲಿ 32ರಿಂದ 36% ಇವತ್ತು ಇಂಟರ್ಸ್ಟೇಟ್ ಮತ್ತು ಹೆವಿ ಫ್ರೈಟ್ ಮೂವ್ಮೆಂಟ್ ಇವತ್ತು ದಿವಸ ನಮ್ಮ ರಾಜ್ಯದ ಮೇಲೆ ಆಗ್ತದೆ. ಹೀಗಾಗಿ ಅನೇಕ ಉದಾಹರಣೆಗಳಿದ್ದಾವೆ. ಅದೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳಿಂದ ಒಂದು ಪತ್ರವನ್ನು ಬರೆಸಿ, ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳು ನೆಕ್ಸ್ಟ್ ಡೆಲ್ಲಿಗೆ ಹೋಗ್ತಾರೆ. ಅಶ್ವಿನಿ ವೈಷ್ಣವ್ ಅವರಿಗೆ ಭೇಟಿಯಾಗಿ ಈ ಒಂದು ಮನವಿಯನ್ನು ಕೂಡ ಅವ್ರಿಗೆ ಕೊಡಲಿಕ್ಕೆ ಇವತ್ತು ದಿವಸ ನಾನು ಅವ್ರಿಗೆ ವಿನಂತಿಸ್ಕೋತೇನೆ. ಒಟ್ಟಾರೆ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಏನು ಇದು ಸೂಕ್ತವಾದಂಥ ನ್ಯಾಯ ಸಿಗುವಂಥದ್ದು, ನಮಗೆ ರೈಲ್ವೆ ಇದರಲ್ಲಿ ನಮಗೆ ಶೇರ್ ನಮಗೇನು ಬರಬೇಕು ರಾಜ್ಯದ ಅಭಿವೃದ್ಧಿಗೆ, ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತು ದಿವಸ ಪಕ್ಷಾತೀತವಾಗಿ ಇವತ್ತು ದಿವಸ ಕೆಲಸವನ್ನು ಮಾಡಬೇಕು ಅನ್ನೋ ಮತ್ತನ್ನು ಒತ್ತಾಯ ಮಾಡ್ತೇನೆ. ಒತ್ತಡ ಇವತ್ತು ದಿವಸ ಟ್ರಾಫಿಕ್ ಏನಿದೆ 6.5ರಿಂದ 7% ಇದೆ. ಅದರಲ್ಲಿ 2807ರಲ್ಲಿ ಸುಮಾರು NH40ಯಲ್ಲಿ ಕರ್ನಾಟಕ ಸುಮಾರು 20% ಎಂಟೈರ್ ಕಾರಿಡಾರ್ ಸುಮಾರು 570 ಕಿಲೋಮೀಟರ್ ನಮ್ಮಲ್ಲಿ ಬರ್ತದೆ. ಅದು ನಮಗೆ ಮಹಾರಾಷ್ಟ್ರ, ಬೆಳಗಾಂ, ಹುಬ್ಳಿ, ದಾವಣಗೆರೆ, ತುಮಕೂರು, ಬೆಂಗಳೂರು, ಮುಂದೆ ತಮಿಳುನಾಡಿಗೆ ಅದು ಹೋಗ್ತದೆ. ಇದೆಲ್ಲವೂ ಕೂಡ ಬೆಂಗಳೂರು ಮುಂಬೈ ಎಕನಾಮಿಕ್ ಕಾರಿಡಾರ್ ಲಾಜಿಸ್ಟಿಕ್ ಕಾರಿಡಾರ್ ಇರೋದ್ರಿಂದ ಯಾಕೆ ಈ ಮಾತನ್ನು ಹೇಳ್ತೀನಿ ರೋಡ್ ನೆಟ್ವರ್ಕ್ ಅಂದರೆ, ಇವತ್ತು ಈ ಪರ್ಯಾಯ ನಮಗೆ ಚತುಷ್ಪಥ ಇವತ್ತು ದಿವಸ ರೈಲ್ ಕಾರಿಡಾರ್ ಇರಲಾರ್ದಕ್ಕೆ ಈ ರೋಡ್ ನೆಟ್ವರ್ಕ್ದಲ್ಲಿ ನಮಗೆ ಇಷ್ಟು ಒತ್ತಡ ಇದೆ. ಒಂದು ವೇಳೆ ಚತುಷ್ಪಥ ಆದರೆ ಇವತ್ತು ದಿವಸ ಈ ರೋಡ್ ನೆಟ್ವರ್ಕ್ ಮೇಲೂ ಕೂಡ ನಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ. ಇವತ್ತು ದಿವಸ ರೈಲ್ವೆ ನೆಟ್ವರ್ಕ್ ಇರಲಾರ್ದಕ್ಕೆ ಇವತ್ತು ದಿವಸ ಇದು ರೋಡ್ ನೆಟ್ವರ್ಕ್ ಮೇಲೆ ಇವತ್ತು ಹೆಚ್ಚಿನ ಒಂದು ಒತ್ತಡ ನಮ್ಮ ಮೇಲೆ ಬಂದಿದೆ. ಸುಮಾರು ಲಾಜಿಸ್ಟಿಕ್ಸ್ನಲ್ಲಿ 32ರಿಂದ 36% ಇವತ್ತು ಇಂಟರ್ಸ್ಟೇಟ್ ಮತ್ತು ಹೆವಿ ಫ್ರೈಟ್ ಮೂವ್ಮೆಂಟ್ ಇವತ್ತು ದಿವಸ ನಮ್ಮ ರಾಜ್ಯದ ಮೇಲೆ ಆಗ್ತದೆ. ಹೀಗಾಗಿ ಅನೇಕ ಉದಾಹರಣೆಗಳಿದ್ದಾವೆ. ಅದೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳಿಂದ ಒಂದು ಪತ್ರವನ್ನು ಬರೆಸಿ, ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳು ನೆಕ್ಸ್ಟ್ ಡೆಲ್ಲಿಗೆ ಹೋಗ್ತಾರೆ. ಅಶ್ವಿನಿ ವೈಷ್ಣವ್ ಅವರಿಗೆ ಭೇಟಿಯಾಗಿ ಈ ಒಂದು ಮನವಿಯನ್ನು ಕೂಡ ಅವ್ರಿಗೆ ಕೊಡಲಿಕ್ಕೆ ಇವತ್ತು ದಿವಸ ನಾನು ಅವ್ರಿಗೆ ವಿನಂತಿಸ್ಕೋತೇನೆ. ಒಟ್ಟಾರೆ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಏನು ಇದು ಸೂಕ್ತವಾದಂಥ ನ್ಯಾಯ ಸಿಗುವಂಥದ್ದು, ನಮಗೆ ರೈಲ್ವೆ ಇದರಲ್ಲಿ ನಮಗೆ ಶೇರ್ ನಮಗೇನು ಬರಬೇಕು ರಾಜ್ಯದ ಅಭಿವೃದ್ಧಿಗೆ, ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತು ದಿವಸ ಪಕ್ಷಾತೀತವಾಗಿ ಇವತ್ತು ದಿವಸ ಕೆಲಸವನ್ನು ಮಾಡಬೇಕು ಅನ್ನೋ ಮತ್ತನ್ನು ಒತ್ತಾಯ ಮಾಡ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.